ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ, 61 ವಿದ್ಯಾರ್ಥಿಗಳಿಗೆ ಗೌರವ. ಕೆಸೆಟ್ ದಾಖಲೆಗಳ ಅಕ್ಷರ ದೋಷವೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಿ ಪರೀಕ್ಷಾ. ಒತ್ತಡದ ಮಧ್ಯೆ ಮಾನಸಿಕ ಆತಂಕದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು. ದಿನಾಂಕ 5ರಂದು ಕನ್ನಡ ಜಾನಪದ ಪರಿಷತ್ ದಶಮಾನೋತ್ಸವ ಸಂಭ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಇದೇ ತಿಂಗಳ 8ರಂದು ಕಲಬುರಗಿಯಲ್ಲಿ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿ ಅಧ್ಯಕ್ಷ ಆಸಗೋಡು ಜಯಸಿಂಹ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರ ನೀಡಿದ ಅವರು, ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಲಿದ್ದಾರೆ ಎಂದರು. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬೆಳಗಾವಿ, ಚಿಕ್ಕೋಡಿ ಸೇರಿದಂತೆ ವಿವಿಧ ಜಿಲ್ಲೆಗಳ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಜೊತೆಗೆ ಮಂಡಳಿಯ ವತಿಯಿಂದ ಇನ್ನೂ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣ ಪಡೆಯಲು ವಿದ್ಯಾರ್ಹತೆ ಪಡೆದಿದ್ದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುತ್ತಾರೆ. ಈ ಸಮಯದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ, ಅಂದರೆ SSLCಯಲ್ಲಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಜಿಲ್ಲಾವಾರು ಗುರುತಿಸಿ ಅವರನ್ನು ಸನ್ಮಾನಿಸಲಾಗುತ್ತಿದೆ. ಹಾವೇರಿ ಅಂದರೆ ಬೆಳಗಾಂ ಡಿವಿಷನ್ನು ಮತ್ತು ಗುಲ್ಬರ್ಗಾ ಡಿವಿಷನ್, 2 ಡಿವಿಷನ್ನಿಂದ ನಾವು ಸನ್ಮಾನಿತರನ್ನು ಮಾಡ್ತೀವಿ. ಹಾವೇರಿ, ಗದಗ, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಸಿರಸಿ, ಉತ್ತರ ಕನ್ನಡ ಹಾಗೂ ಯಾದಗಿರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಸೇರಿದ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ಜಿಲ್ಲೆಯವರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 15,000, 10,000 ಹಾಗೂ 5,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಿಕಗಳನ್ನು ನೀಡಲಾಗುವುದು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಶೈಕ್ಷಣಿಕ 33 ಜಿಲ್ಲೆಗಳಿಂದ 127 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿರುತ್ತದೆ. ಸದರಿ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಆಸಕ್ತಿಯನ್ನು ಹೆಚ್ಚಿಸಿ ಅವರು ಮುಂದೆ ಉತ್ತಮ ಪದವಿಯನ್ನು ಪಡೆಯಲು ಸಹಾಯವಾಗುತ್ತಿದೆ. ಇದೇ ತಿಂಗಳು 8/2/26ರಂದು 24-25ನೇ ಶೈಕ್ಷಣಿಕ ಸಾಲಿನಲ್ಲಿ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದಿಂದ 61 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. 8ನೇ ತಾರೀಕು ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಸಭೆ ಇರೋದರಿಂದ ಪೂರ್ವಭಾವಿ ಸಭೆ ನಡೀತಾ ಇದೆ ಇವತ್ತು ಕಲಬುರಗಿಯಲ್ಲಿ. ಅವರನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಸಹಾಯ ಮಾಡುವುದನ್ನು ಕಾರ್ಯಕ್ರಮ ಇದೆ. ಅದು ಯಶಸ್ವಿಯಾಗಿ ನಡೆಸಲು ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ನಿಂತಿದ್ದೇವೆ. ತಮ್ಮ ಸಹಕಾರ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಮತ್ತು ದೇಶಪಾಂಡೆ ಸಾಹೇಬ್ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 2018ರಿಂದ ಏನು ಸಂಘ ಇದು ಅಭಿವೃದ್ಧಿ ನಿಗಮ ಆಗಿದೆ, ಆವಾಗ ಹಿಡ್ಕೊಂಡು ಸಾಕಷ್ಟು ಹಿಂದಿನ
ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಭಾಳ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ಸಾಕಷ್ಟು ಅನುಕೂಲನೂ ಆಗಿದೆ. ಸಮಾಜದಲ್ಲಿ ಸ್ವಲ್ಪ ಹಿಂದುಳಿದವ್ರನ್ನ ಗುರುತಿಸುವ ಕೆಲಸ ನಡೀತಾ ಇದೆ. ಈಗ ಒಟ್ಟಿನಲ್ಲಿ ನಮ್ಮದು ಏನಿದು ಅಭಿವೃದ್ಧಿ ನಿಗಮ ಇದೆ, ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಿಲ್ಲೆಯಲ್ಲಿ ನಾವು ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬ್ರಾಹ್ಮಣ ಸಮಾಜ ಮಂಡಳಿಯಿಂದ ಏನೇನು ಯೋಜನೆಗಳು ಬರ್ತಾವ, ಸ್ಕೀಮ್ಸ್ ಬರ್ತಾವ, ಅದೆಲ್ಲವನ್ನು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಇವಾಗ ಎರಡು ಯೋಜನೆ ಬಂದಿದೆ, ವಿಶ್ವ ಮಿತ್ರ ಮತ್ತು ವಿಪ್ರ ನೇರ ಸಾಲ ಅಂತ. ಇವು ಎರಡು ಯೋಜನೆಗಳು ನಾವು ಪ್ರತಿಯೊಬ್ಬರಿಗೆ ಮುಟ್ಟಿಸಿದೆವು. ಸೊ ವಿಶ್ವ ಮಿತ್ರಲ್ಲಿ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅಂದರೆ 10ನೇ ತರಗತಿಯಲ್ಲಿ ಯಾರು ಹೆಚ್ಚಾಗಿ ಅಂಕವನ್ನು ಪಡೆದಿದ್ದಾರೆ ಅವರಿಗೆ ನಾವು 3 ಜನರಿಗೆ ಪ್ರತಿಯೊಂದು ಲಾಗಿನ್ ಇದೆ ಸರ್. ಇದು ಟ್ರಾನ್ಸ್ಪರೆನ್ಸಿ ಇದೆ. ಅವರು ಒಂದು ಲಿಂಕ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ನಾವು ಅದನ್ನು ನಮ್ಮ ಸ್ಕಿಲ್ ಆಫೀಸಲ್ಲಿ ವೆರಿಫಿಕೇಶನ್ ಮಾಡಬೇಕು. ಅದನ್ನು ಬ್ರಾಹ್ಮಣ ಮಂಡಳಿಯ ನಿಗಮದವರಿಗೆ ನಾವು ಫಾರ್ವರ್ಡ್ ಮಾಡಬೇಕು. ಸೊ ಅದೇ ಥರ ನೇರ ಸಾಲ, ವಿಪ್ರ ನೇರ ಸಾಲ ಏನಿದೆ ಅದನ್ನು ಸಹ ನಾವು ಜನರಿಗೆ ಮುಟ್ಟಿಸಿದೆವು. ಅದರಲ್ಲಿ 34 ಅಪ್ಲಿಕೇಶನ್ ಬಂದಿದೆ. ಅದು ಸಹ ನಾವು ಪ್ರತಿಯೊಬ್ಬರಿಗೂ ವೆರಿಫಿಕೇಶನ್ ಮಾಡಿ ನಾವು ನಿಗಮಕ್ಕೆ ಫಾರ್ವರ್ಡ್ ಮಾಡಿದೆವು. ಆನ್ಲೈನ್ ನೋಂದಣಿ ವೇಳೆ ವಿದ್ಯಾರ್ಥಿಗಳು ತಮ್ಮ SSLC ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಪ್ರಮಾಣ ಪತ್ರ, 371J ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವಾಗ ಎದುರಿಸುತ್ತಿರುವ ಸಣ್ಣ ಅಕ್ಷರ ದೋಷಗಳು ಭಾರಿ ಸಮಸ್ಯೆಯಾಗಿ ಪರಿಣಮಿಸಿದ ಈ ಲೋಪವನ್ನು ಸರಿಪಡಿಸುವಂತೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಮನವಿ ಮಾಡಲಾಯಿತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಪ್ರಿಲ್ 23 ಹಾಗೂ 24ರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷಾ KSET ನಡೆಸಲು ನಿರ್ಧರಿಸಿದೆ. ಇದರ ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಜನವರಿ 17, 2026ರಿಂದ ಆರಂಭವಾಗಿದ್ದು ಫೆಬ್ರವರಿ 18, 2026 ಕೊನೆಯ ದಿನಾಂಕವಾಗಿರುತ್ತದೆ. ಈ ಬಾರಿಯ KSET ನೋಂದಣಿ ಪ್ರಕ್ರಿಯೆಯಲ್ಲಿ PU ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ OTP ಆಧಾರಿತ ಅರ್ಜಿ ಸಲ್ಲಿಸಿ ನೋಂದಣಿ ಹಾಗೂ ಲಾಗಿನ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಜಾರಿಗೆ ತಂದಿರುವ ಈ ಸುಧಾರಿತ ವ್ಯವಸ್ಥೆಗೆ ಸಾರ್ವಜನಿಕ ವಲಯದಲ್ಲಿ ಸ್ವಾಗತ ವ್ಯಕ್ತವಾಗಿದೆ. ಆದರೆ ಆನ್ಲೈನ್ ನೋಂದಣಿ ವೇಳೆ ವಿದ್ಯಾರ್ಥಿಗಳು ತಮ್ಮ SSLC ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಪ್ರಮಾಣ ಪತ್ರ, 371J ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವಾಗ ಎದುರಿಸುತ್ತಿರುವ ಸಣ್ಣ ಅಕ್ಷರ ದೋಷಗಳು ಭಾರಿ ಸಮಸ್ಯೆಯಾಗಿ ಪರಿಣಮಿಸಿದೆ. ಅಭ್ಯರ್ಥಿಯ ಹೆಸರು, ತಂದೆ ತಾಯಿಯ ಹೆಸರುಗಳಲ್ಲಿ ಅಲ್ಪ ಅಕ್ಷರ ಲೋಪ ಅಥವಾ ಆಧಾರ್ ಕಾರ್ಡ್ನಲ್ಲಿ ಅಡ್ಡ ಹೆಸರು ಇನಿಷಿಯಲ್ ಇದ್ದರೂ ಅರ್ಜಿಯನ್ನು ವ್ಯವಸ್ಥೆ ಸ್ವೀಕರಿಸುತ್ತಿಲ್ಲ. ಇದರ ಪರಿಣಾಮವಾಗಿ ಈಗಾಗಲೇ ನೋಂದಣಿ ಮಾಡುವ ಯತ್ನಿಸಿದ ನೂರಾರು ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಅಸಹಾಯಕರಾಗಿದ್ದಾರೆ. SSLC ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರಿನ ವ್ಯತ್ಯಾಸ, ಜನ್ಮ ದಿನಾಂಕದ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿಕೊಳ್ಳಲು KEA ಫೆಬ್ರವರಿ 18, 2026ರ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದೆ. ಆದರೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಎಲ್ಲಾ ದಾಖಲೆಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವುದು ಬಹುತೇಕ ಅಸಾಧ್ಯವಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪಾಲಕರು ಪ್ರತಿದಿನ ಆಧಾರ್ ಕಾರ್ಡ್ ಕೇಂದ್ರಗಳು ಹಾಗೂ ಕಂದಾಯ ಇಲಾಖೆಯ ನೆಮ್ಮದಿ ಕೇಂದ್ರಗಳಲ್ಲಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾಖಲೆ ತಿದ್ದುಪಡಿದೆ ಬೇಕಾದ ಪ್ರಕ್ರಿಯೆಗಳು ವಿಳಂಬವಾಗುತ್ತಿದ್ದು ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರೂ ಇಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜನವರಿಯಲ್ಲೇ 2026 ಮತ್ತು 27ನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಕೆಲವು ಕಾಲೇಜುಗಳಲ್ಲಿ ಈ ಕೈಪಿಡಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಆದರೆ ಕೈಪಿಡಿಯನ್ನು ಓದಿ ಅರ್ಥೈಸಿಕೊಂಡು ದಾಖಲೆ ತಿದ್ದುಪಡಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿಕೊಳ್ಳುವ ಜವಾಬ್ದಾರಿ ಯಾರ ಮೇಲಿದೆ ಎಂಬ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆಯುತ್ತಿದೆ. ಒಂದು ಕಡೆ KSET ಪರೀಕ್ಷೆಗೆ ತಯಾರಿ ನಡೆಸಬೇಕಾದ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ಆನ್ಲೈನ್ ನೋಂದಣಿ ವೇಳೆ ಸರ್ವರ್ ಸಮಸ್ಯೆ, ದಾಖಲೆ ದೋಷ ತಿದ್ದುಪಡಿ, ಕಚೇರಿಗಳ ಅಲೆದಾಟದಿಂದ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ಭವಿಷ್ಯದ ಫಲಿತಾಂಶ ಹಾಗೂ ಪರೀಕ್ಷೆಯ ಒತ್ತಡದ ಮಧ್ಯೆ ವಿದ್ಯಾರ್ಥಿಗಳ ಮಾನಸಿಕ ಸಮತೋಲನ ಕಳೆದಾಡುವ ಭೀತಿ ಎದುರಾಗಿದೆ. ಈ ಬಗ್ಗೆ ಪೋಷಕರು ಗಂಭೀರ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಾಖಲೆ ದೋಷಗಳಿಗೆ ವಿಶೇಷ ಪರಿಹಾರ ವ್ಯವಸ್ಥೆ, ತಿದ್ದುಪಡಿ ಅವಧಿ ವಿಸ್ತರಣೆ ಹಾಗೂ ವಿದ್ಯಾರ್ಥಿ ಸ್ನೇಹಿ ಮಾರ್ಗಸೂಚಿಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂಬ ಒತ್ತಾಯ ಹೆಚ್ಚಾಗುತ್ತಿದೆ. ಈಗ ರೈತರ ಮಕ್ಕಳು ಇವತ್ತು ಕೃಷಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಸರ್ಕಾರ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ PUC ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು 2026-27ನೇ ಸಾಲಿನಲ್ಲಿ CET ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಮತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ಅವರ ಅರ್ಹ ದಾಖಲಾತಿಗಳು SSLC, PUC, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಡೇಟ್ ಆಫ್ ಬರ್ತ್, ಇವು 4 ದಾಖಲಾತಿಗಳನ್ನು ಕಡ್ಡಾಯವಾಗಿ ಮ್ಯಾಂಡೇಟರಿ ಮಾಡಿದೆ KEA ಎಕ್ಸಾಮಿನೇಷನ್ ಬೋರ್ಡ್. ಇದನ್ನು ನಾವು ಸ್ವಾಗತ ಮಾಡ್ತೀವಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಈಗಾಗಲೇ ಕಳೆದ 8 ದಿನಗಳಿಂದ ಸುಮಾರು 22 ಜೂನಿಯರ್ ಕಾಲೇಜುಗಳಿಗೆ, ಸರ್ಕಾರಿ ಕಾಲೇಜುಗಳು ಮತ್ತು ಮಹಿಳಾ ಕಾಲೇಜುಗಳು ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳದ್ದೇನೆ SLCಯಲ್ಲಿ ಒಂದು ಹೆಸರಿದೆ, ಆಧಾರ್ ಕಾರ್ಡ್ನಲ್ಲಿ ಇನ್ನೊಂದು. ಉದಾಹರಣೆಗೆ SLCಯಲ್ಲಿ ಪ್ರತಿಮಾ ಅಂತ ಇತ್ತು, ಅವ್ರ ತಂದೆ ಹೆಸರು ಏನಾಗುತ್ತೆ ಅಂದರೆ ದೇವೇಂದ್ರಪ್ಪ ಮಾಲಿ ಪಾಟೀಲ್ ಅಂತ ಬಂದಿರುತ್ತೆ. ಸೊ ಅದು ಮಾಲಿ ಪಾಟೀಲ್ ಬರಬಾರ್ದು ಅಂತ KET ಹೇಳುತ್ತೆ. ಅಂದರೆ SSLC ಅಕಾರ್ಡಿಂಗ್ ಟು SSLCಯಲ್ಲಿ ಇಲ್ಲಿ ಏನಿರಬೇಕೋ ಅದೇ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮ ಮೊದಲನೇ ಹಂತದ ಪೀಳಿಗೆಗೆ ಸೈನ್ಸ್ ಓದಿಸಿ ಒಂದು ಉನ್ನತ ಕೃಷಿ, ಮೆಡಿಕಲು, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಆಯುಷ್ಯ ಇತರೆ ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಂತ ಆಶಾಮಾನ ಭಾವನೆಯಿಂದ ನಮ್ಮ ಎಲ್ಲ 370ನೇ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂದರೆ KEE ಅಥಾರಿಟಿ ಒಂದು ಪುಸ್ತಕ ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಅದು ಯಾವಾಗ ಬಿಡುಗಡೆ ಮಾಡುತ್ತೆ? ಜನವರಿ 2ನೇ ತಾರೀಕು. ಆದರೆ ವಿದ್ಯಾರ್ಥಿಗಳಿಗೆ ಕೈಗೆ ಮುಟ್ಟುತ್ತೆ ಯಾವಾಗ? ಜನವರಿ 20ಕ್ಕೆ. KEE ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಮಾಡಿರೋದು ಜನವರಿ 17ರಿಂದ ಈ ತಿಂಗಳ ಫೆಬ್ರವರಿ 18ರವರೆಗೆ, ಅಂದರೆ 30 ದಿನಗಳ ಕಾಲ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೊಂದು ಕೈಪಿಡಿ ಕೊಟ್ಟಿದ್ದಾರೆ. ಆ ಕೈಪಿಡಿಯಲ್ಲಿ 42 ಪೇಜ್ಗಳಿದ್ದಾವೆ. ಅಷ್ಟು ಓದಬೇಕಾದ್ರೆ 2 ದಿವಸ ಬೇಕು ಸರ್ ನಮ್ಮಂಥವರಿಗೆ. ಇನ್ನು ವಿದ್ಯಾರ್ಥಿಗಳು, ಪಾಲಕರು ಓದಿ ಅವೆಲ್ಲ ದಾಖಲಾತಿಗಳನ್ನು, ಒಂದು ದಾಖಲಾತಿ ಅಲ್ಲ, SLC, PUC, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ 370 ಕೃಷಿ ನಿರಾಶ್ರಿತರ ಪ್ರಮಾಣ ಪತ್ರಗಳಲ್ಲಿಯೂ ಸಹ ಒಂದೇ ಒಂದು ಹೆಸರು ಇರಬೇಕು. ಈಗ ಹೇಳಿದಲ್ರಿ ಅಕ್ಷರ ಅಂತ. SLCಯಲ್ಲಿಗೂ ಮತ್ತು ಆಧಾರ್ ಕಾರ್ಡಿಗೂ ಮತ್ತು ಪ್ರಮಾಣ ಪತ್ರ ಪಡೆದಕ್ಕೂ ಲೋಪದೋಷಗಳಿದ್ದಾವೆ. ಅಕ್ಷರ ಲೋಪದೋಷಗಳು ಸಹಜವಾಗಿ ಆಗಿವೆ ನಮ್ಮ ಪಾಲಕರಿಂದ ವಿದ್ಯಾರ್ಥಿಗಳ ಕಡೆ. ಇದು ನಾವು ಒಪ್ಕೊಳ್ತಕ್ಕಂಥದ್ದು. ನನ್ನ ಪ್ರಶ್ನೆ ಏನಂದರೆ, ನಮ್ಮ ಭಾಗದವರೇ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ. ಇವತ್ತು 22-23 ದಿವಸ ಆಯಿತು. ಈ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 30,000 PUC ಪರೀಕ್ಷೆ ಕಟ್ತಾ ಇರಬೇಕಾದ್ರೆ 30 PUC ಶೈಕ್ಷಣಿಕ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇದೆ. ಆದರೆ ನೀಟು ಮತ್ತು CETಯಲ್ಲಿ ಅರ್ಜಿ ಹಾಕ್ತಾ ಹೋದರೆ ಅದರೊಳಗೆ 4,500 ಮಕ್ಕಳು, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳೆಲ್ಲ ದಾಖಲಾತಿಗಳ ಲೋಪದೋಷ ಇರೋದರಿಂದ ಅವರು ಹಿನ್ನಡೆ ಆಗ್ತಾ ಇದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ಜಾನಪದ ಪರಿಷತ್ ದಶಮಾನೋತ್ಸವ ಸಂಭ್ರಮ ಜಾನಪದ ಸಾಹಿತಿಗಳಿಗೆ ಪ್ರಶಸ್ತಿ, ವೈವಿಧ್ಯಮಯ ಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕಜಾಪ ಜಿಲ್ಲಾಧ್ಯಕ್ಷ ಎಂಬಿ ನಿಂಗಪ್ಪ ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಕನ್ನಡ ಜಾನಪದ ಪರಿಷತ್
ಕಜಾಪ ಸಂಸ್ಥಾಪನೆಯ ದಶಮಾನೋತ್ಸವ, ಜಾನಪದ ಸಾಹಿತಿಗಳಿಗೆ ಪ್ರಶಸ್ತಿ ಪ್ರದಾನ, ವಿವಿಧ ಕಲಾ ಪ್ರದರ್ಶನಗಳು ಹಾಗೂ ಕಜಾಪ ಉತ್ತರ ವಲಯದ ಪ್ರಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ದಿನಾಂಕ 5ರಂದು ಗುರುವಾರ ನಗರದ ಕನ್ನಡ ಸುವರ್ಣ ಭವನದಲ್ಲಿ ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಹಾಗೂ ಶ್ರೀನಿವಾಸ್ ಸರಡಗಿಯ ಶ್ರೀ ಮಹಾಲಕ್ಷ್ಮಿ ಪೀಠದ ಪೂಜ್ಯ ಡಾಕ್ಟರ್ ಅಪ್ಪರಾವ್ ದೇವಿಮುತ್ಯ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಜಾನಪದ ಸಾಹಿತಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕಜಾಪ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ದಶಮಾನೋತ್ಸವ ಲೋಗೋವನ್ನು ಬಿಡುಗಡೆಗೊಳಿಸಲಿದ್ದಾರೆ. ಕಜಾಪ ಜಿಲ್ಲಾಧ್ಯಕ್ಷ ಎಂಬಿ ನಿಂಗಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಜಾನಪದ ತಜ್ಞ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಮನಿ ಉಪನ್ಯಾಸ ನೀಡಲಿದ್ದಾರೆ. ಸಮಾರಂಭದಲ್ಲಿ ಜಾನಪದ ಸಾಹಿತಿಗಳಾದ ಎಕೆ ರಾಮೇಶ್ವರ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಡಾಕ್ಟರ್ ಶ್ರೀಶೈಲ್ ನಾಗರಾಳ್, ಡಾಕ್ಟರ್ ಚಿಸಿ ನಿಂಗಣ್ಣ, ಪ್ರೊಫೆಸರ್ ಶೋಭಾದೇವಿ ಚಕ್ಕಿ, ಡಾಕ್ಟರ್ ಶರಣಪ್ಪ ಮಾಳ್ಗೆ, ಎಸ್ಪಿ ಸುಳ್ಳದ್ ಹಾಗೂ ಜಾನಪದ ಕಲಾ ಪೋಷಕ ಮನ್ಸೂದ್ ಅಫ್ಜಲ್ ಜಾಗೀರ್ದಾರ್ ಮತ್ತು ಪಿ ಮಾನು ಸಾಗರ್ ಅವರಿಗೆ ದಶಮಾನೋತ್ಸವ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಾಗುವುದು. ಇದಲ್ಲದೆ ವಿವಿಧ ಕ್ಷೇತ್ರದ ಸಾಧಕರಾದ ಚಂದ್ರಕಾಂತ್ ಗದಗಿ ಶಿಕ್ಷಣ, ಬಸವರಾಜ್ ಕೊನೇಕ್ ಪುಸ್ತಕ ಪ್ರಕಾಶನ, ಡಾಕ್ಟರ್ ಚನ್ನವೀರ್ ಪಾಟೀಲ್ ಆರೋಗ್ಯ, ಡಾಕ್ಟರ್ ಡಿಜಿ ಸಾಗರ್ ಸಾಮಾಜಿಕ, ಸುಭಾಷ್ ಚಂದ್ರ ನಾಯಕ್ವಾಡ್ ಶಿಕ್ಷಣ ಹಾಗೂ ವಿಜಯ್ ದಶರಥ್ ಸಂಗನ್ ಇಂಜಿನಿಯರಿಂಗ್ ಅವರಿಗೆ ದಶಮಾನೋತ್ಸವ ಗೌರವ ಸನ್ಮಾನ ನೀಡಲಾಗುವುದು. ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಿಂದ ಜೋಗುಳಪದ, ಶೋಭಾನಪದ, ಭಜನೆ, ಜೋಕುವಾರ ಗೀತೆ, ಬೈಲಾಟ ಹಾಗೂ ಜಾನಪದ ಗೀತ ಗಾಯನ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರದರ್ಶನಗಳು ಜರುಗಲಿವೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಜಾಪ ಉತ್ತರ ವಲಯದ ಅಧ್ಯಕ್ಷ ಪ್ರಭಾವ್ ಕೆ ಪಟ್ಟಣ್ಕರ್ ಹಾಗೂ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತಳವಾರ್ ಉಪಸ್ಥಿತರಿದ್ದರು. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆ ಕಾಯಿರಂತಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ ದಾಖಲೀಕರಣ ಮಾಡಿ ಅವರಿಗೆ ಮಾಶಾಸನ, ಪೆನ್ಷನು, ರಾಜ್ಯದಿಂದ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರ ಸಿಗುವಂಥ ಒಂದು ಮಾರ್ಗದೀಪವಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಮಾಶಾಸನ ಇಂಥ ಅನೇಕ ಕಲಾವಿದರಿಗೆ ಈ ಜಾನಪದ ಪರಿಷತ್ತಿನಿಂದ ಒಂದು ಸೌಲಭ್ಯ ಸಿಕ್ಕಿದೆ. ಈಗ ನಾವು ಕನ್ನಡ ಜಾನಪದ ಪರಿಷತ್ತು ಹುಟ್ಟಿದಾಗಿನಿಂದ ಸುಮಾರು ಒಂದು 5,500 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದು ನಾಡಿನಾದ್ಯಂತ, ಗಡಿನಾಡಿನಾದ್ಯಂತ, ಗಿರಿನಾಡಿನಾದ್ಯಂತ, ಇಡೀ ದೇಶದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇದ್ದಾರೆ. ಗಡಿನಾಡಿನಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಆಂಧ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಅಂಡಮಾನ್ ನಿಕೋಬಾರದಲ್ಲಿ ಸಹಿತ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಮ್ಮೇಳನ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ದಿನಗಳಲ್ಲಿ ಮಂತ್ರಾಲಯದಲ್ಲಿ ಸಹಿತ ಒಂದು ಗಡಿನಾಡು ಸಮ್ಮೇಳನ ಆಗ್ತಾ ಇದೆ. ಹೀಗೆ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿ ಈಗಿನ ದಿನಮಾನದಲ್ಲಿ ಒಂದು ಅಳಿವಿನ ಅಂಚಿನಲ್ಲಿ ಸಾಗಿದೆ ಅಂತ ನಮಗೆ ನೋವಾಗ್ತಾ ಇದೆ.
ಯಾಕಂದರೆ ಇವತ್ತು ನಾವು DGM ಹಚ್ಕೊಂಡು ಒಂದು ಮೈಯಾಗ ದೇವ್ರು ಬಂದಂಗೆ ದೆವ್ವ ಬಂದಂಗೆ ನಾವು ಒಂದು ಕುಣಿಯೋದಂಥ ಕೆಲಸ ಮಾಡ್ತಾ ಇದ್ದೇವೆ. ಆವಾಗಿನ ಜಾನಪದ ಕಲೆ ಮತ್ತು ಸಂಸ್ಕೃತಿ ಹೆಂಗಿತ್ತಂದರೆ ಒಂದು ಮಗುಗೆ ಒಂದು ಹಾಡಿನ ಮೂಲಕ ಸಮಾಧಾನ ಮಾಡೋದು, ಆಮೇಲೆ ಅದು ಹಾಡು ಹೇಳಿದರೆ ಮಗು ಖುಷಿ ಪಡುವಂಥದ್ದು, ಅಂಥ ಜೋಗುಳ ಪದ ಜೋಕಾಲಿ ಪದ ಹಾಡಿ ಸಮಾಧಾನ ಮಾಡ್ತಿದ್ರು. ಈಗಿನಲ್ಲಿ ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವನ್ನ ಹಾಳು ಮಾಡ್ತಾ ಇದ್ದೀವಿ. ಅಂಥ ಮೊಬೈಲ್ನ ಸಹಿತ ಒಂದು ನಿರ್ಬಂಧ ಆಗಬೇಕಂತ ನಮ್ಮದು ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಈ ದಶಮಾನೋತ್ಸವದಲ್ಲಿ ಒಂದು ಜಾನಪದ ಕಲೆ ಮತ್ತು ಸಂಸ್ಕೃತಿಗಾಗಿ ದುಡಿದಂಥ ಸಾಹಿತಿಗಳಿಗೆ 10 ಮಂದಿ ಸಾಹಿತಿಗಳಿಗೆ ಆಯ್ಕೆ ಮಾಡಿ ಅವರಿಗೆ ದಶಮಾನೋತ್ಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಜಾನಪದ ಪರಿಷತ್ ವತಿಯಿಂದ ನೀಡ್ತಾ ಇದ್ದೇವೆ. ಮತ್ತು ಈ ಜಾನಪದ ಕಲೆ ಮತ್ತು ಸಂಸ್ಕೃತಿಗಾಗಿ ದುಡಿಯುವಂಥ ಕೆಲವೊಂದು ಪೋಷಕರಿಗೆ ಸಹಿತ ಈ ಸಂದರ್ಭದಲ್ಲಿ ಗೌರವ ಸನ್ಮಾನ ಮಾಡ್ತಾ ಇದ್ದೇವೆ. ಆಮೇಲೆ ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಕಲಾವಿದರು ಈಗ ಡೊಳ್ಳಿನ ಪದ ಇರ್ಬೋದು, ಅಲಿಗೆಯವರು ಇರ್ಬೋದು, ಆಮೇಲೆ ಚೌಡಿಕ್ ಪದ, ಆಮೇಲೆ ಸೋಬನ ಪದ, ಭಜನಿ ಪದ, ಬಯಲಾಟ, ಹೀಗೆ ಅನೇಕ ಕಲಾ ತಂಡಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.